ಇಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸುಪ್ರೀಂ ಕೋರ್ಟ್ನ ವಕೀಲ ಸಂಕೇತ್ ಏಣಿಗೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ದರ್ಶನ್ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ಆಯಿತು ಸರ್, ಏನಾಗಬಹುದು ಮುಂದೆ ಅಂತ? ಈಗ ಹೈಕೋರ್ಟ್ ನ ಕೆಲವೊಂದು ಅಬ್ಸರ್ವೇಷನ್ಸ್ ಗಳು ಏನಿದಾವೆ ಅದರ ಬಗ್ಗೆ ಆಕ್ಷೇಪಣೆಯನ್ನ ಅವರು ಎತ್ತಿದ್ರು. ಕೋರ್ಟ್ನು ಕೂಡ ಎತ್ತಿತ್ತು. ಅದೇ ರೀತಿ ಈ ಸ್ಪೆಷಲ್ ಪೊಲೀಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದಕ್ಕೆ ಏನ್ ಮೊದಲು ಅದನ್ನ ವಾದ ಮಾಡಿದ್ರು ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಆ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಉತ್ತರ ಕೊಡದೇ ಇರೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಆ ಪ್ರಶ್ನೆಯನ್ನು ಕೇಳಿತ್ತು. ಅದಕ್ಕೆ ಸಮಂಜಸ ಉತ್ತರ ಕೊಡೋದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದ್ರು. ಆದ್ರೆ ಈ ಆರೋಪಿ ಪರವಾಗಿರುವಂತ ವಕೀಲರು ಅದನ್ನ ಸರಿಯಾದ ರೀತಿ ಅದನ್ನ ಕನ್ವಿನ್ಸ್ ಮಾಡಿ ಕೋರ್ಟ್ಗೆ ಇಂಟರ್ಫಿಯರ್ ಮಾಡೋದು ಬೇಡ, ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಗ್ರಾಂಟ್ ಆಗಿರುವಂತ ಬೇಲಿನ ವಿಚಾರದಲ್ಲಿ, ಹಾಗೂ ಇದು ಸಮಂಜಸ ಕೇಸ್ ಅಲ್ಲ ಇಂಟರ್ಫಿಯರ್ ಆಗೋದಕ್ಕೆ ಅಥವಾ ಅದನ್ನ ರಿವರ್ಸ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ಸಿನಾಪ್ಸಿಸ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನೆ ಇರೋದಿಷ್ಟೇ, ಹೈಕೋರ್ಟ್ ಯಾವ ಕಾರಣಕ್ಕೋಸ್ಕರ ಬೇಲ್ ಕೊಟ್ಟಿದೆ, ಹೌದು ನಿಜವಾಗ್ಲೂ ಆ ಕಾರಣ ಅಲ್ಲಿ ಇತ್ತ ಅನ್ನೋದು ಒಂದು, ಅಥವಾ ಡಿಸ್ಕ್ರಿಷನ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ಟು ಗ್ರಾಂಟ್ ಬೇಲ್ ಅನ್ನೋದು ಏನಿದೆ ಅದನ್ನ ಸರಿಯಾದ ಮತ್ತು ಸಮಂಜಸ ರೀತಿಯಲ್ಲಿ ಅದನ್ನ ಉಪಯೋಗಿಸಿದ್ರ, ಅಧಿಕಾರ ಚಲಾಯಿಸಿದ್ರ ಸರಿಯಾಗಿ ಅನ್ನೋದ್ರ ಬಗ್ಗೆ ವಿವೇಚನೆ ಏನಿರ್ತದೆ, ವಿವೇಚನಾಧಿಕಾರ ಅಂತ ನಾವೇನ್ ಹೇಳ್ತೀವಿ ಅದನ್ನ ಸರಿಯಾಗಿ ಅದನ್ನ ಆ ಸಂದರ್ಭದಲ್ಲಿ ಆ ಸಾಕ್ಷಿಗಳ ಆಧಾರದ ಮೇಲೆ ಇಂಥ ಪ್ರಕರಣಗಳಲ್ಲಿ, ಯಾಕಂದ್ರೆ ಗಂಭೀರ ಸ್ವರೂಪದ ಪ್ರಕರಣ ಇದು, ಅದಕ್ಕೆ ನಾವು ಕೋಲ್ಡ್ ಬ್ಲಡೆಡ್ ಮರ್ಡರ್ ಇರ್ತೀವಿ, ಅಬ್ಡಕ್ಷನ್ ಇನ್ವಾಲ್ವ್ ಆಗಿದೆ ಇದರಲ್ಲಿ, ಹಾಗೂ ಅದರಲ್ಲಿ ಮರ್ಡರ್ ಇದೆ, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಅನ್ನೋದ್ರ ಬಗ್ಗೆ ಇದೆ. ಹೌದು, ಹೀಗಾಗಿ ಸಾಕಷ್ಟು ವಿಚಾರಗಳು ಆರೋಪಗಳು ಈಗಾಗಲೇ ಇನ್ವಾಲ್ವ್ ಆಗಿರೋದ್ರಿಂದ ಇಂಥ ಪ್ರಕರಣದಲ್ಲಿ ವಿವೇಚನಾಧಿಕಾರ ಏನಿದೆ ಅದನ್ನು ಸೂಕ್ತವಾಗಿ ಸಮಂಜಸವಾಗಿ ಚಲಾಯಿಸಿದಾರ ಹೈಕೋರ್ಟ್ನವರು ಅನ್ನೋದ್ರ ಬಗ್ಗೆ ಸಮಂಜಸ ಕಾರಣಗಳನ್ನ ಕೂಡ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಏನ್ ವಾದ ವಿವಾದ ಮಾಡಿದ್ದಾರೆ, ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆದೋ ರೀತಿ ಕಾಣ್ತಾ ಇಲ್ಲ. ಆದಾಗ್ಯೂ ಕೂಡ ತೀರ್ಪು ಬಂದಾಗ ಮಾತ್ರ ಅದ್ರ ಬಗ್ಗೆ ಗೊತ್ತಾಗತ್ತೆ. ಹೌದೌದೌದು ಸರ್, ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ಹೈಕೋರ್ಟ್ನ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಪದೇ ಪದೇ ಪ್ರಶ್ನೆ ಮಾಡ್ತಾ ಇತ್ತು. ಸೊ ಯಾವ ವಿವೇಚನೆ ಇಟ್ಕೊಂಡು ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ, ದರ್ಶನ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಿ ನಾಶ ಪ್ರಯತ್ನ ಕೂಡ ನಡೆದಿದೆ, ಇಷ್ಟೆಲ್ಲ ಒಂದು ದರ್ಶನ್ ಅವರ ವಿರೋಧವಾಗಿನೇ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇರೋದನ್ನ ನೋಡಿದ್ರೆ ಸೊ ಒಂದ್ ಕಡೆ ರದ್ದಾಗಬಹುದೇನೋ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ ಸರ್. ಸಾಕಷ್ಟು ಗೊಂದಲಗಳು ಸುಪ್ರೀಂ ಕೋರ್ಟ್ ಎತ್ತಿರೋದು, ಅದ್ರ ಬಗ್ಗೆ ಪ್ರಶ್ನೆ ಎತ್ತಿರೋದು, ಅದಕ್ಕೆ ಸಮಂಜಸ ಉತ್ತರ ಕೊಡೋದಕ್ಕೆ ಕೇಳಿದ್ರು, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದ್ರು. ಅಂದ್ರೆ ಸಾಕಷ್ಟು ವಿಚಾರಗಳು ಇದ್ರಲ್ಲಿ ಇನ್ವಾಲ್ವ್ ಆಗಿದೆ. ಒಂದು, ದರ್ಶನನ ಇದು ಸುತ್ತುವರೆದವ್ರು ಏನಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್, ಅಥವಾ ಅವರು ಅದ್ರಲ್ಲಿ ಯಾವ್ಯಾವ ಪಾತ್ರ ಯಾರ್ಯಾರು ಏನೇನ್ ಮಾಡಿದ್ದಾರೆ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂಗಾಗ್ಲಿ, ಅಥವಾ ಅವನು ಕೊಲೆ ನಡೆಯೋಕ್ಕಿಂತ ಮುಂಚೆ ನಡೆದಿರುವಂತ ಘಟನಾವಳಿಗಳಾಗ್ಲಿ ಅದರಲ್ಲಿ ಯಾರ್ಯಾರ್ದು ಏನೇನ್ ಪಾತ್ರ ಇದೆ, ಅಥವಾ ಇವರ ಇನ್ಫ್ಲೂಯೆನ್ಸ್ ಏನಿದೆ ಸಾಕ್ಷಿ ನಾಶದ ವಿಚಾರದಲ್ಲಾಗ್ಲಿ ಅಥವಾ ವಿಟ್ನೆಸ್ ಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ ಏನಾಗಬಹುದು ಅನ್ನೋದು ಏನಿದೆ ಅಲ್ಲ, ಅವೆಲ್ಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಬೇಲ್ ಕೊಡ್ಬೇಕಾಗತ್ತೆ. ಇವ್ ಯಾವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಸರ್, ಇನ್ನುಳಿದಂತ ಆರೋಪಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ ಸರ್, ಯಾಕೆ ಅಂತ ಅಂದ್ರೆ ಲಿಖಿತ ಉತ್ತರ ಕೊಡಿ ಅನ್ನೋ ನಿಟ್ಟಿನಲ್ಲಿ ಲಿಖಿತ ವಾದವನ್ನ ಮಂಡಿಸಿ ಅಂತ ಹೇಳಿದ್ದಾರೆ. ಸೊ ಅದೊಂದೇನಾ ಸರ್ ಫೈನಲ್ ಲಿಖಿತವಾಗಿ? ಲಿಖಿತ ಅಂತಂದ್ರೆ ಸಿನಾಪ್ಸಿಸ್ ಮಾತ್ರ, ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದ್ರ ಬಗ್ಗೆ, ಅಥವಾ ಯಾರು ಏನು ಸಾಕ್ಷಿಗಳಲ್ಲಿ ಅಥವಾ ಚಾರ್ಜ್ ಶೀಟ್ ನಲ್ಲಿ ಅವರ ಬಗ್ಗೆ ಉಲ್ಲೇಖ ಇಲ್ಲ, ಅಥವಾ ಚಾರ್ಜ್ ಶೀಟ್ ನಲ್ಲಿ ಲೋಪ ದೋಷಗಳಿದಾವೆ ಅಂತ ಏನ್ ಹೇಳ್ತಾ ಇದ್ದಾರೆ, ಬೇಲ್ ಕೊಡುವಂತ ಕೇಸು ಅಂತವ್ರು ಏನ್ ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಲಿಖಿತವಾಗಿ ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ. ಇಷ್ಟೇ ಸಿನಾಪ್ಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಸರ್, ಇನ್ನೊಂದು ಪವಿತ್ರ ಗೌಡ ಪ್ರಮುಖವಾದಂತ ಆರೋಪಿ ಈ ಒಂದು ಪ್ರಕರಣದಲ್ಲಿ, ಜೊತೆಗೆ ಈ ಪ್ರಕರಣಕ್ಕೆ ಪ್ರಮುಖವಾದಂತ ಕಾರಣನೇ ಪವಿತ್ರ ಗೌಡ ಅವರು ಅಂತ ಹೇಳಿ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನ ಪಡ್ತಾರೆ. ಸೊ ಆ ಪವಿತ್ರ ಗೌಡ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ಬೋದು ಸರ್? ನೋಡಿ, ಎಲ್ಲರದು ಸಮನಾದ ಪಾತ್ರ ಇದೆ ಅದರಲ್ಲಿ ಅನ್ನೋದನ್ನ ಮೇಲ್ನೋಟಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಎಲ್ಲರ ಮೇಲೆ ಸೇಮ್ ಆರೋಪಗಳಿದಾವೆ, ಹಾಗಾಗಿ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅಥವಾ ಅಬೇಟ್ಮೆಂಟ್
ಅಬೇಟ್ಮೆಂಟ್ ಅಥವಾ ಕಾನ್ಸ್ಪಿರಸಿ ಅಥವಾ ಅಬ್ಡಕ್ಷನ್ ಆಗ್ಲಿ ಅಥವಾ ಮರ್ಡರ್ ಆಗ್ಲಿ ಅಥವಾ ಸಾಕ್ಷಿ ನಾಶದ ವಿಚಾರ ಆಗ್ಲಿ ಎಲ್ಲದರಲ್ಲೂ ಎಲ್ಲದು ಕೆಲವೊಂದು ಜೊತೆಯಾಗಿ ಅಂದ್ರೆ ಸೆಕ್ಷನ್ 34 ಇನ್ವಾಲ್ವ್ ಮಾಡಿರೋದ್ರಿಂದ ಒಟ್ಟಾಗಿ ಕಾಮನ್ ಇಂಟೆನ್ಷನ್ ಎಲ್ಲರದ್ದು ಒಂದೇ ಉದ್ದೇಶ ಆಗಿತ್ತು, ಅದೇ ದುರುದ್ದೇಶ ಆಗಿತ್ತು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ನೋಟಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಎಸ್ ಸರ್ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ, ಜೊತೆಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಗಮನಿಸಿದ್ವಲ್ಲ, ಏನು ಬೇಕಾದರೂ ಆಗಬಹುದು. ಯಾಕೆಂತಂದರೆ ಇಲ್ಲಿ ದರ್ಶನ್ ಅವರ ವಿರುದ್ಧವಾಗಿಯೇ ಬಹಳಷ್ಟು ಪ್ರಶ್ನೆಗಳನ್ನು ಮಾಡಿರೋದು ನ್ಯಾಯಮೂರ್ತಿಗಳು.